मछली तड़पता है पानी के लिए, आड़गी पिंटू मास्टर तड़पता है उतनाल परसू मास्टर को पाने के लिए। क्या बात है, क्या बात है। ಮೇಣ ಬಡದಾಡ್ತದ ನೀರಿಗಾಗಿ, ಹೌದು. ಹಳಾಗ ಪಿಂಟು ಮಾಸ್ತರ್ ಬಡದಾಡ್ತಾನ ಉತ್ತನಾಳ ಪರಸು ಮಾಸ್ತರ್ಗಾಗಿ. ಹೌದು ಹೌದು ಹೌದು. ಅಮಾಸಿ ಹುಣಿವೆ ಕೂಡಿನೇ ಬಂದದಂದ್ರತ್ತವ್ರು ನೋಡ್ರಪ್ಪ. ಇದು ವಿಷ ಕರ್ಮ ಧರ್ಮ ನಡೆದವ ಕೂಡಿನೇ ಹೊಂಡಿಗತನ ಎರಡು ಕರೆಸಿ ಪರಸು ಮಾಸ್ತರ ವಿಷಯ ಹತ್ತಿಲ್ಲ. ಯಾರಂದ ಕರ್ಮ ಅಂದ್ರ ಮಾಡುದು, ಧರ್ಮ ಅಂದ್ರ ನಡೆಯುವುದತ್ತ. ನೋಡ್ರಪ್ಪ ನೋಡ್ರಿ ಎಲ್ಲಿದ್ ಎಲ್ಲೇನು ಸುಮ್ಮನೆ ಪಾಯ ಹಾಕೋದು ಇವು. ಕರ್ಮ ಮಾಡದ ಬಳಕ ಆಗ್ತದತ್ತ, ಧರ್ಮ ನಡೀತದತ್ತ. ಇದು ನಿಮ್ಗೆ ಖರೆ ಅನ್ಸದ್ರಿ? ಇಸ ಹಿಂಗ ಹೋದವ್ರು ಬಹಳ ಮಂದಿರ ಕರಿ ಇವನಿಗೆ ಹೇಳಕ್ ಬರಲ್ರಿ. ಹೌದು ಬರ್ಲಗತ್ತಿದನ ಏನ ಈಗ ಒಬ್ಬ ಬಡಿಗೆ ತೊಗೊಂಡ್ ತಿರ್ಗಾಡ್ಲಗತ್ತಾನ. ಯಾಕೆ ಹೋಣ ನನ್ನ ಹಾಡಿಗೆ ಚಂದ ನಡೆದ ಬಡಿಗೆ ತೊಗೊಂಡ್ ತಿರ್ಗಾಡ್ಲಗತ್ತಿದ್. ಪಿಂಟು ಮಾಸ್ತರ ನಿನ್ನ ಹಾಡಿಗೆ ಸುಮ್ಮ ಚಂದ ನಡೆದ, ನೀ ಸುಮ್ಮ ಹುಡಿಗೆ ಹೋಗಂದವ. ಬಡಿಗೆ ಯಾಕ ಆ ಉತ್ತನಾಡ್ದವನಿಗೆ ಯಾವ ತಂದು ಹಚ್ಚನ ಅವನಿಗೆ ಹುಡುಕಾಡ್ಲಗತ್ತಿದಂದವ. ಬೀರದೇವರ ಒಂದು ಪರ್ವದ ನಿಮಿತ್ತಕ್ಕಾಗಿ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ, ಕಲಾ ಪಂಡಿತರಿಗೆ, ಹೌದು ಜ್ಞಾನಿಗಳಿಗೆ ಕುಂಬಾರಿ ಸಂಘದ ವತಿಯಿಂದ ನನ್ನ ತಾಯಿ ತಂದೆಗಳಿಗೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ, मछली तड़पता है पानी के लिए, आड़गी पिंटू मास्टर तड़पता है उतनाल परसू मास्टर को पाने के लिए। क्या बात है, क्या बात है। ಮೇಣ ಬಡದಾಡ್ತದ ನೀರಿಗಾಗಿ, ಹಳಾಗ ಪಿಂಟು ಮಾಸ್ತರ ಬಡದಾಡ್ತಾನ ಉತ್ತನಾಳ ಪರಸು ಮಾಸ್ತರ್ಗಾಗಿ. ಹೌದು ಹೌದು ಹೌದು. ಪರಸು ಮಾಸ್ತರ ಇಲ್ಲಿ ನೀರಾದ ಮೇಣ ಹೊರಗೆ ಒಗದಳಕ ಹ್ಯಾಂಗ ಬಡದಾಡ್ತದ ನೋಡು. ಹಂಗ ಕಮಿಟಿ ಅವ್ರ ವಿಷಯ ಹೊರಗೆ ಹೊಸದ ಇಟ್ಟಾಗ ನೀರಾನ ಮೇಣ ಹೊರಗೆ ಬಿದ್ದಾಗ ಬಡದಾಡ್ದಂಗ ಬಡದಾಡಗತ್ತಿದಿ. ಹೌದು ಹೌದು. ಸ್ಥಿರ ಮುಕ್ತಿ ಪಡೆಯದ ಈ ನರಜನ್ಮ ಏಕೆ, ಪರಮನ ನೆಲೆಗಾಣದ ಅತಿ ಜಾಣ್ಮೇಕೆ, ಹೌದಪ್ಪ ಸಲಹೆ ಸತ್ಯ ಇಲ್ಲದ ಸೃಜನತ್ವ ಏಕೆ, ಮೊಳೆವ ಕಾಮನ ಕೊಲ್ಲದ ಅತಿ ಯತಿನತ್ವ ಏಕೆ, ಹೌದು ಅಳಿಯಾಶೆಗೆಡದ ಸನ್ಯಾಸಿ ಏಕೆ, ಒಳಗೆ ಸಂಶಯಗೊಂಬ ಅದ್ವೈತ ಏಕೆ. ಹೌದು ಶ್ರೀಮನ್ ಸರ್ಪಭೂಷಣ ಮಹಾಶಿವಯೋಗಿಗಳು ಅವರಿಗೆ ಸಪ್ಪಾನೆಪ್ಪವರು ತಿಳಿ ಕರೆದಾರ. ಅವರು ಕೈವಲ್ಯದ ಕಲ್ಪವಲ್ಲರಿ ಒಳಗೆ ಹೇಳ್ತಾರ, ಏನತ್ರಪ್ಪ, ಶ್ರೇಷ್ಠವಾದ ಅರಿವಿನ ಜನ್ಮಕ್ಕೆ ಹುಟ್ಟಿ ಬಂದು ಕೂಡ ಮುಕ್ತಿಯ ಮಾರ್ಗನೇ ನಿನಗೆ ಸಿಗಲಿಕ್ಕಂದ್ರೆ ಈ ಮನುಷ್ಯ ಜನ್ಮ ಎದಕ್ಕೆ ಬೇಕೋ ನಿನಗ ತಿಳಿ ಕೇಳ್ತಾರ. ಸ್ಥಿರ ಮುಕ್ತಿ ಪಡೆಯದ ಈ ನರಜನ್ಮ ಏಕೆ, ಪರಮನ ನೆಲೆಗಾಣದ ಭಗವಂತನ ಪಾದ ಕಂಡು ಹಿಡಿದು ಸದಾನಕಾಲ ಭಕ್ತಿ ಮಾಡ್ಲಿಕ್ಕಂದ್ರ, ಹೌದು ಪರಮನ ನೆಲೆಗಾಣದ ನಿನ್ನ ಅತಿ ಜಾಣ್ಮೇಕೆ, ಎಟ್ಟ ಜಾಣತನ ಇದ್ರೆ ಏನದ. ಹೌದು ಪರಸು ಮಾಸ್ತರ ಇಶಾಯ ನಡೆದಾದ ಒಂದು ಕರ್ಮಕ್ಕ ಇನ್ನೊಂದು ಧರ್ಮಕ್ಕ. ಹೌದು ಹೌದಿಲ್ಲ? ಹೌದ್ರಪ್ಪ. ನೀ ಹಿಡಿದಿದ ವಿಷಯವದು ಕರ್ಮ. ಏನತ್ತನ್ರಿ ಆಳ್ಗಿ ಚಿಂಟು ಚಿಂಟು ಮಾಸ್ತರ್ ಅಂದ. ಪಿಂಟೋನ್ ಚಿಂಟು ಹಿಂಗತ್ತ. ಹೌದು ಉತ್ತನಾಳ ಪರಸು ಅಲ್ಲಿವ ಉತ್ತನಾಳದ ತುರುಸು. ಹೌದು ಪರಸಪ್ಪ ಅಲ್ಲ ಇವ ತುರುಸಪ್ಪ. ಹೌದಪ್ಪ ಹೌದು. ಯಾನ್ ಹೇಳದ ತುರುಸಪ್ಪ ಎಲ್ಲಿತ್ತನ ಗೊತ್ತಾಯ್ತು ನಿಮಗ? ಏನಪ್ಪ, ಡಂಕನಾದ ದೈಗೊಂಡಗೌಡನ ಕಟ್ಟಿ ಹಚ್ಚದ. ಹೌದು ದೈಗೊಂಡಗೌಡ ಮಾಡುದು ಕರ್ಮದ ಅಂದ. ಹೌದು ಹೌದು. ನಮ್ಮ ಶಿರ್ಸಲ್ ಕಾಕ ಅವ್ರ ಅನನ ಇಶೆ ಹಾಳೈತದ ಯಾನಂದ, ಅದು ಕೊಯ್ದು ಧರ್ಮ ಧರ್ಮ ಕೆಡ್ತಲ್ಲಿ ಅಂತ ನೋಡ್ರಿ. ಯಾನ್ರಿ ಜೋಡಿಸುದೇ ಇದು? ಇದು ಹೆಂಗಾಗ್ತದ ಗೊತ್ತದ್ರಿ? ವಾಗದರಿ ಊರಾಗ ಸ್ವಾಮಿ ಇದ್ರು, ಪಂಚಾಂಗ ಹೇಳ್ತಿದ್ರು ಅವರು. ಹೌದು ಪಂಚಾಂಗ ಹ್ಯಾಂಗ ಹೇಳ್ತಿರಂದ್ರ, ಹ್ಯಾಂಗ ಹೇಳ್ತಿರಪ್ಪ, ನಮ್ಮ ಅವುಗಳು ಹೋಗಿ ಪಂಚಾಂಗ ಸ್ವಾಮಿಗಳ ಬಳಿ ಕೇಳ್ಬೇಕಂದ್ರ ಅವ್ರ ಬಳಿ ಗೋಟೆ ಇದ್ದು ಒಂದು 30. ಹೌದು ಗೋಟೆ ದಿನದ ಲೆಕ್ಕ ಮಾಡ್ತಿದ್ರು ಅವರು. ಹೌದು ಒಂದು 15 ಗೋಟೆ ಒಂದರದಾಗ ಆಯ್ತಂದ್ರ ಇನ್ನು ಬರುದು ಅಮಾಸೆ ಎತ್ತಿರು. ಹೌದು ಮತ್ತ ಅವು ಗೋಟೆ ಮತ್ತ 15 ಒಂದರದಾಗ ಆಯ್ತಂದ್ರ ಇನ್ನು ಬರುದು ಹುಣಿಮೆತ್ತಿದ್ರು. ಹೌದು ಅವ್ರ ಮನ್ಯಾಗ ಒಂದು
ಸಣ್ಣ ಹುಡುಗಿತ್ತು ನೋಡ್ರಿ. ಹಾ ಸಣ್ಣ ಹುಡುಗಿತ್ತು. ಅದು ಹುಡುಗಿ ಏನ್ ಮಾಡ್ಯದ್ರಿ, ಏನ್ ಮಾಡಿದ್ರಪ್ಪ? ಓಣ್ಯಾಗ ಹುಡುಗರ ಜೊತೆ ಆಡ್ಬೇಕಂತೇಳಿ ಆ ಅಚ್ಚಿಕ ಡಬ್ಬೆ ಒಂದು 15 ಗೋಟಿ, ಇಚ್ಚಿಕ ಡಬ್ಬೆ ಒಂದು 15 ಗೋಟಿ ತೊಗೊಂಡು ಹೋಗಿ ಆಡ್ಯಾದ. ಹೌದು. ಸಂಜೀತನ ಆಡ್ಯಾದ. ಸಂಜೀತನ ಆಡಿ ಬಂದು ಗೋಟಿ ಪರತ್ ಇಟ್ಟಿಲ್ಲ, ಅದು ಒಂದರದಾಗೆ ಕೂಡಿಸ್ಯಾದ. ಹೌದು. ಒಂದೇ ಡಬ್ಬ್ಯಾಗ ಎಲ್ಲ ಕೂಡಿಸ್ಯಾದ. ಹೌದು. ಅವುಗಳು ಹೋಗಿ ಸ್ವಾಮಿಗಳಿಗೆ ಕೇಳಿದ್ರತ, ಗುರುಗಳ ಇನ್ ಅಮಾಸೆ ಯಾವಾಗ ಬರ್ತದ ಅಂತ ಕೇಳ್ಯಾರ. ಹೌದು. ನಿಂದ್ರಿ ಹೇಳ್ತೀನ ಎಷ್ಟ್ ದಿನ ಬಿಟ್ಟು ಬರ್ತದ ನೋಡ್ತೇಳಿ ಗುರುಗಳು ಒಳಗ್ ಹೋದ್ರಿ. ಹೌದು. ಹೋಗಿ ಒಳಗ್ ಹೋಗಿ ನೋಡ್ತಾರ ಗೋಟಿ ಎಣಿಸ್ಬೇಕಂತೇಳಿ. ಹುಡುಗ ಹೋಗಿ ಗೋಟಿ ಎಲ್ಲ ಆಡಿ ಒಂದರದಾಗೆ ಹಾಕ್ಯದಲ್ಲ. ನೋಡಿದ್ರು ಏನಂದ್ರ ಅವುಗಳಿಗೆ ತೆಗದ್ಯಾರ, ಈ ವರ್ಷ ಅಮಾಸೆ ಹುಣಿವೆ ಕೂಡಿನೇ ಬಂದದಂದ್ರತ್ತ ಅವ್ರು. ನೋಡ್ರಿಪ್ಪ, ಇದು ವಿಷ ಕರ್ಮ ಧರ್ಮ ನಡೆದಲ್ಲ, ಕೂಡಿನೇ ಹೊಂಡಿಗತನ ಯಾಡು ಕರೆಸಿ ಪರಸು ಮಾಸ್ತರ. ಹಾ ವಿಷಯ ಹತ್ತಿಲ್ಲ. ಯಾರಂದ ಕರ್ಮ ಅಂದ್ರ ಮಾಡುದು, ಧರ್ಮ ಅಂದ್ರ ನಡೆಯುದತ್ತ. ನೋಡ್ರಿಪ್ಪ, ನೋಡ್ರಿ ಎಲ್ಲಿದು ಎಲ್ಲೇನು ಸುಮ್ಮನೆ ಪಾಯ ಹಾಕೋದು ಇವು. ಹಾ ಕರ್ಮ ಮಾಡದ ಬಳಕ ಆಗ್ತದತ್ತ, ಧರ್ಮ ನಡೀತದತ್ತ. ಇದು ನಿಮ್ಗೆ ಖರೆ ಅನ್ಸದ್ರಿ? ಇಸ ಹಿಂಗ ಪರಸು ಮಾಸ್ತರ ನೋಡು. ಕೆಟ್ಟದ ಕೆಲಸ ಅಂದ್ರ ಕರ್ಮ ಅಂದ್ರ ಪಿಂಟು ಮಾಸ್ತರ್ ಹಿಂಗ ತಿಳಿದಾನ. ಹಂಗಲ್ಲಪ್ಪ, ಇದು ಮಾಡುದತ್ತ. ನೋಡ್ರಿ ನೋಡ್ರಿಪ್ಪ, ಹಂಗಲ್ಲದು. ನೀ ಟೀಕದ ನಿನ್ನಂತೆ ಹೋಗೋನು. ಹಾ ನಾ ವಿಷಯ ಎರಡು ವಿಷಯ ಹೇಳಿದ ಹಿಂದೆ ನಿಮಗೆ ಪಾಳ್ಯಾಗ. ಹೌದಪ್ಪ. ಯಾವುದು? ಯಾವುದು? ರಾಜ ಸತ್ಯ ಹರಿಶ್ಚಂದ್ರಂದು ಹೇಳಿರಿಪ್ಪ. ಧರ್ಮದಿಂದ ನಡೆದು ಮುಕ್ತಿವಾದ. ಹಾ ಮಹಾಭಾರತದಾಗ 5 ಮಂದಿ ಪಾಂಡವರೊಳಗ ಧರ್ಮರಾಜ ಧರ್ಮ ಬಿಡಲಿಲ್ಲ, ಇವ ಮುಕ್ತಿವಾದ ಅಂದ. ಹೌದು. ಕರ್ಮದ ನೀರು ತೋಡಿದೆಯಲ್ಲ, ಮುಕ್ತಿ ಹೋದವ್ರದ್ದು ಯಾರು ಒಬ್ಬರದಾರೆ ಹೇಳ್ಯಾನ್ರಿ? ಒಬ್ಬರದಾರೆ ಹೇಳ್ಬೇಕಲ್ಲ ಹಿಂಗ. ನಾ ಹೇಳ್ತ ಕೇಳ, ನಿನ್ನ ಕರ್ಮ ಬೆಳೆಸಲಿಕ್ಕೆ ಬರಲ್ದು. ಒಂದು ಉದಾಹರಣೆ ಹಚ್ಚಿ ಕೊಡ್ತಾ ಮುಂದೆ ಮಾತಾಡನಿ. ಹಾ ಕರ್ಮ ಹೆಂಗದ? ಹೆಂಗದ್ರಪ್ಪ? ಇದಕ್ಕ ಮೂಲ ಬಡ್ಡಿ ಹೇಳ್ತ. ಕರ್ಮದಿಂದಲೇ ಜನನಕ್ಕೆ ಕಾರಣ ತಿಳ್ತಾರ. ಹೌದು. ಮನುಷ್ಯ ಜನ್ಮ ಹುಟ್ಟಿ ಬರ್ಬೇಕಂದ್ರ ಮೂಲ ಕರ್ಮ ಕಾರಣದ. ಹೌದು. ಕರ್ಮದಿಂದ ಇದು ಹುಟ್ಟ್ಯಾದ. ಹೌದು. ಕರ್ಮದಲ್ಲಿ ಪ್ರಕಾರಗಳದಾವ. ಏನೇನ್ರಪ್ಪ? ಒಂದು ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಒಂದು ಪ್ರಾಯಶ್ಚಿತ ಕರ್ಮ, ಒಂದು ಪ್ರಾರಬ್ಧ ಕರ್ಮ, ಒಂದು ಆಗಮ್ಯ ಕರ್ಮ. ಹೌದು. ನಿತ್ಯ ಕರ್ಮ ಅಂದ್ರೆ ಎದಕ್ಕತ್ತಾರ್ರಿ? ಎದಕ್ಕತ್ತಾರಪ್ಪ? ದಿನ ಮನ್ಯಾಗ ಏನ್ ಕೆಲಸ ಮಾಡ್ತೇವಲ್ಲ, ಕಸ ಮುಸ್ರಿ, ಒಣಗಿ ರೊಟ್ಟಿ, ಹೊಸಗೊತ್ ತೆಗ್ಯದ, ಹಸಗೊತ್ ತೆಗ್ಯದ, ಮಕ್ಕೋದು, ಉಣುದು, ಇದು ನಿತ್ಯ ಕರ್ಮ. ಹೌದು. ನೈಮಿತ್ಯ ಕರ್ಮ ಅಂದ್ರೆ ಏನು? ಯಾವ್ದ್ರಪ್ಪ? ಪರಮೇಶ್ವರಗ ಸೋಮವಾರಕ್ಕೊಮ್ಮೆ ಹೋಗುದಾಗಲ್ದು. ಹಾ ನೋಡ್ರಿ, ಪರಮೇಶ್ವರ ಮುತ್ಯಾಗ ದಿನ ಅಂತೂ ಹೋಗಲಾಗಲ್ದು. ಸೋಮವಾರಕ್ಕೊಮ್ಮೆ ಕಿರ್ಲಿ ಮುತ್ಯಾನ ಕಾಲಾಗ ಹೋಗ್ಬೇಕಂತೇಳಿ ಇದು ಏನತ್ತೀರಿ ನೋಡಿ, ಇದು ನೈಮಿತ್ಯ ಕರ್ಮ. ಹೌದು. ಇನ್ನ ಪ್ರಾಯಶ್ಚಿತ್ತ ಕರ್ಮ ಅಂದ್ರೆ ಏನು? ಯಾವ್ದ್ರಪ್ಪ? ತಿಳಿದರೆ ಆಗಲಿ ತಿಳಿಲಾರ್ದರೆ ಆಗಲಿ ನಮ್ಮಿಂದ ತಪ್ಪಾಗ್ಯದ ಬೀರದೇವ್ರ. ಪರಮೇಶ್ವರ ಮುತ್ಯ, ಹೌದು. ನಿನ್ನ ಹೆಸರು ಸೋಮವಾರಕ್ಕೊಮ್ಮೆ ನಾವು ಉಪವಾಸ ಹಿಡಿತೇಳಿ ಹತ್ತಿರ ನೋಡು, ಇದು ಪ್ರಾಯಶ್ಚಿತ್ತ ಕರ್ಮ. ಹೌದು. ಪ್ರಾರಬ್ಧ ಕರ್ಮ ಅಂದ್ರ ಯಾವ್ದ್ರಪ್ಪ? ಹಿಂದ ಮಾಡುದು, ಹಿಂದ ಏನ್ ಉಳಿತೇವ್ ನೋಡಿ, ಇದು ಪ್ರಾರಬ್ಧ ಕರ್ಮ. ಹೌದು. ಆಗಮ್ಯ ಕರ್ಮ ಅಂದ್ರೆ ಹಿಂದ ಮಾಡುದು, ಮುಂದೆ ಉಣುದಕ್ಕ ಆಗಮ್ಯ ಕರ್ಮ ಅಂತೇಳಿ ಕರೀತಾರ. ಹೌದು. ಇದು ಒಂದರ ಹೇಳನ್ರಿ, ಇಂತ ಬರಲ್ರಿ ಅವ್ರಿಗೆ. ಇದು ಕರ್ಮದ ಮೆಟ್ಟಲದ. ಹೌದು. ಇದು ಬಿಡು, ಇದಕ್ಕೆ ಒಂದು ಮುಕ್ತಿ ಹೋಗುದ ದಾರಿ ಹೇಳ್ತ ಕೇಳು. ಹೇಳ್ರಪ್ಪ. ತ್ರೇತಾಯುಗ, ಹಾ ಕರ್ತ, ತ್ರೇತ, ದ್ವಾಪರ, ಕಲಿ, ಕಲಿ 4 ಯುಗ ಅವ. ಹೌದು. ಕರ್ತಾಯುಗ ಸತ್ಯಯುಗ ಆಗಿ ಹೋಯ್ತು. ಹೋಗ್ಯದ್ರಪ್ಪ. ತ್ರೇತಾಯುಗ ಇದು ರಾಮಾಯಣ ಆಗ್ಯದ. ದ್ವಾಪರ ಯುಗ ಮಹಾಭಾರತ ಆಗ್ಯದ. ಇದು ಕಲಿಯುಗ ನಮಗ ನಿಮಗೆ, ಇದು ಯುಗದೊಳಗ ನಾವು ನೀವು ಜನನಾಗ್ಯದ. ಹೌದು. ಹೌದಿಲ್ಲ? ಹಾ ತ್ರೇತಾಯುಗದಾಗ ದಶರಥ ಮಹಾರಾಜ ತಿಳಿ ಆಗಿ ಹೋದ್ರು. ಹೌದು. ಯಾರು? ದಶರಥ ಮಹಾರಾಜ. ದಶರಥ ಮಹಾರಾಜರಿಗೆ 3 ಮಂದಿ ಹೆಂಡ್ರು. ಹಾ ಕೌಶಲ್ಯ, ಸುಮಿತ್ರ, ಕೈಕ. ಹೌದು. 3 ಮಂದಿ ಪಟ್ಟದ ರಾಣಿಯರು. ಯಾರಿಗೆ? ರಾಜ ದಶರಥ ಮಹಾರಾಜರಿಗೆ. ಹೌದಪ್ಪ. 3 ಮಂದಿ ಹೆಂಡ್ರು ಇದ್ರು. ದಶರಥ ಮಹಾರಾಜರಿಗೆ ಮಕ್ಕಳಾಗಿತ್ತಲ್ಲ. ಹೌದು. ಕಥಾವಣಿ ತೆಗೆದು ನೋಡುತ್ತನ ದಶರಥನ ಪಾಪದ ಪುಣ್ಯದ ತಕಡಿ ಸೌನಿತ್ತು. ಹೌದು. ಕರ್ಮ ಧರ್ಮದ ತಕಡಿ ಸೌನಿತ್ತು. ಹೌದು. ಶೃಂಗಿ ಋಷಿಗೆ ಹಚ್ಚಿ ಪುತ್ರಕ ಮೆಷ್ಟಿ ಯಜ್ಞ ಮಾಡದ. ಹಾ ಅಲ್ಲಿ ಹೇಳ್ತಾರ, ಏನತ್ತ? ರಾಜರ ಹಾ ನಿಮ್ಮ ಕೈಲಿ ಮಕ್ಕಳಾಗ್ಬೇಕ,
ಅಂದ್ರು ಅವ್ರು. ಹೌದು ಕರ್ಮ ಆಗ್ಬೇಕಂದಾಗ ದಶರಥ ಮಹಾರಾಜ ಬಾಣ ತಗೊಂಡ ಹೌದು ಅಡವಿ ಅರಣ್ಯದೊಳಗ ಹೋಗಿ ಬ್ಯಾಟಿ ಹೊಡೆದು ಬರ್ಬೇಕಂತೇಳಿ ಅಡವಿ ಅರಣ್ಯದಾಗ ಹೋಗಿ ಕೂತ ಒಂದು ಗಿಡದ ಮ್ಯಾಗೇರಿ ಹೌದು ಶ್ರಾವಣ ಕುಮಾರ ತಾಯಿ ತಂದೆಗೆ ತಗೊಂಡು ಕಾಶಿಗೆ ನಡೆದಾನ. ಹಾ ದಾರ್ಯಾಗ ನೀರಡಿಕೆ ಇತ್ತು ತಾಯಿ ತಂದೆಗೆ. ಹೌದು ಏ ಬಾಬಾ ಶ್ರಾವಣ ಕಾಶಿಗೆ ತಗೊಂಡು ಹೊಂಟಿದೆ ಕೂಸ, ನೀರಡಿಕೆಗಿದೆಪ್ಪ, ನೀರ್ ಹಾಕ ನಮಗ ಬಾಯಿಗೆ. ಅವಾಗ ಶ್ರಾವಣ ಕುಮಾರ್ ಯಾರು ಮಾಡ್ದ ತತ್ರ ಏನ ತಗಡಿತ್ತು ನೋಡ್ರಿ, ಹೌದು ಕೌಡಿ ಕೌಡಿ ಹಾ ಒಂದು ಗಿಡಕ್ಕೆ ಅಂತರ್ರಿ ಕಡದ ಯಾವ್ದು ವ್ಯಾಘ್ರ ಪ್ರಾಣಿ ಇದು ಬಲಿ ಆಗಬಾರ್ದು ನನ್ನ ತಾಯಿ ತಂದೆ ಅಂತೇಳಿ ಹೌದು ಅಂತರ್ಲಿ ಕಟ್ಟಿ ಇನ್ನ ಕೆರಿ ಹುಡುಕ್ಯಾಡ್ಕೋತ ಹೋಗುವಾಗ ಹೊಳ್ಳಿ ಜಾಗ ಸಿಗಬೇಕಂತೇಳಿ ಹುಲ್ಲಿಗೆ ಹುಲ್ಲು ಗಂಟು ಹಾಕೋತ್ ಹೊಂಟ. ಹೌದು ಕೈಯಾಗ ಏನ್ ಹಿಡ್ದಾನ ತತ್ರಾಣಿ ಹಿಡ್ದಾನ ನೀರ್ ತಗೊಂಡು ಬರ್ಬೇಕಂತೇಳಿ ಹೌದು ಕೆರಿ ಹತ್ತು ಹಂಗೆ ಗಂಟು ಹಾಕೋತ್ ಹೋದ. ಕೆರಿ ಬಲಿ ಹೋಗಿ ತತ್ರಾಣಿ ನೀರಾಗ ಮುಣಸಲಗತ್ತಲ್ಲ ಬುಡು 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 ಆವಾಜ ಬರ್ಲಗತ್ತು. ದಶರಥ ಮಹಾರಾಜಗೆ ಶಬ್ದ ಕೇಳಿಸಲಗತ್ತು, ಯಾವ್ದು ಪ್ರಾಣಿ ಕೆರಿಗೆ ಬಂದದೈತಿ ತಿಳ್ಕೊಂಡ. ಹಾ ಅವಾಗ ದಶರಥ ಮಹಾರಾಜರ ಬಳಿ ಶಬ್ದವೇದಿ ಬಾಣಿತ್ತು. ಹೌದು ಆ ಶಬ್ದವೇದಿ ಬಾಣ ಗುರಿ ಇಟ್ಟ ಬಿಟ್ಟ ಶ್ರಾವಣ ಬಾಳನ ಎದಿಗೆ ನಡ್ತು. ಹೌದು ಅವಾಗ ಬಾಣ ಒಂದು ಕೈಯಾಗ ಹಿಡ್ದಾನ, ನೀರು ಒಂದು ಕೈಯಾಗ ಹಿಡ್ದಾನ, ಹಾಯ್ ಹಾಯ್ ಅನ್ನಗತ್ತ. ಯಾವಾಗಕ್ಕಿಲ್ಲಿ ಬ್ಯಾಟಿ ಸಿಕ್ಕದಂತೇಳಿ ಹೋಗಿ ನೋಡುತ್ತಾನ, ಕೂಸದ್ರಿ. ಹೌದು ನೋಡ್ದ, ಯಪ್ಪ ನೀ ಯಾರ ಮಗ ಕೇಳ್ದವ? ನಾ ಕೇಸುಧರಣಿ ಮಗ ಇದ್ದಂದವ. ಹಾ ಶ್ರಾವಣ ಬಾಳಿದ್ದ ತಾಯಿ ತಂದೆಗೆ ಕಾಶಿಗೆ ತಗೊಂಡು ಹೊಂಟಿದ್ದ. ಯಾರು ಹೊಡೆದಾರ ಗೊತ್ತಿಲ್ಲ, ನನ್ನ ಎದಿಗೆ ಬಾಣ ನಟ್ಟ. ಅವಾಗ ದಶರಥ ಮಹಾರಾಜ ಹೇಳ್ತ, ನಾನೇ ಹೊಡೆದಿದ್ದೆಪ್ಪ, ಗೊತ್ತಾಗ್ಲಿಲ್ಲ, ಪ್ರಾಣಿ ಬಂದವತ್ತು ತಿಳಿದು ಹೊಡೆದಿದ್ದ. ಹೌದು ಹೊಡೆದಿದ್ದೆ ಇರ್ಲಿ, ಖರೆ ನನ್ನೊಂದು ಮಾತು ಕೇಳಂದ್ ನಾವು ಏನದ ಯಾರದ 30 ವಯಸ್ಸ ಕಣ್ಣ ಕುಡ್ಡವ, ಹಾ ಕಿವಿ ಮಂದ ಹರ್ಲಿಗತ್ತವ ಅಂತ ನನ್ನ ತಾಯಿ ತಂದೆಗೆ ಕಾಶಿ ಯಾತ್ರ ಹೊಂಟಿದ್ದ. ಇನ್ನು ಅವ್ರಿಗೆ ಒಂದು ಗಿಡದ ಟಂಗಿಗೆ ಕಟ್ಟಿದ, ಹಾ ಗೌಡಿ ಅಂತರ್ಲಿ ಕಟ್ಟಿದ. ಹೌದು ನೀರಡಿಕೆ ಅಂತೇಳಿ ಹಂಗ ಹರಿದಾದ ಅವ್ರಿಗೆ. ಇದೊಂದು ತತ್ರ ನೀರು ಒಯ್ದು ಕುಡಿಸಪ್ಪ ಸಾಕಂದ್ರು. ಹೌದು ಅವ್ರು ಎಲ್ಲಾರು ಅನ್ನೋದು ಹ್ಯಾಂಗ ಗೊತ್ತು ಹಿಡಿಬೇಕಂದಾಗ ಹುಲ್ಲಿಗೆ ಗಂಟು ಹಾಕೋತೆ ಬಂದಿದ, ಗುರು ತಿಡ್ಕೊತ ಹೋಗು. ಹಾ ಹೋಗುತ್ತಾನ ಗಿಡದಾಗ ಅಂತರ್ಲಿ ಕೌಡಿ ಕಟ್ಟಿದ್ದ, ಒಯ್ದು ಬಾಯಿಗೆ ಹಚ್ಚಲಗತ್ತ ಮಾತಾಡಾದ. ಹೌದು ಅವಾಗ ಹಾ ಏನಿದು ಮಾತಾಡಾದ, ಹೇಳ್ರಪ್ಪ ಮಾತಾಡಾದ ಕಾಲಾಗ ಹೋಗಿ ನೀ ಯಾರಪ್ಪ ಶ್ರಾವಣ, ನಾ ಮ್ಯಾಗ ಸಿಟ್ಟಿಗೆ ಬಂದಿದ್ದೇನ ಕಂದ. ಹೌದು ನೋಡ್ರಿ ತಾಯಿ ತಂದೆ ಕೇಳ್ತಾರ, ಬಪ್ಪ ನಿನಗೆ ಹಾಗಾಗ ನಾವು ನೀರು ಬೇಡದೇವೋ, ನೀರು ತರ ನಿನ್ನ ತ್ರಾಸ ಐತೇನೋ ಮಗು, ಅದಕ್ಕಾಗ ನೀ ನಮಗ ಮಾತು ಬಿಟ್ಟಿದ್ದೇನ ಕೇಳ್ತಾರ. ಮಗ ಎಲ್ಲೇನ್ರಿ? ದಶರಥ ಮಹಾರಾಜನ. ಹೌದು ನಾ ನಿಮ್ಮ ಮಗ ಇಲ್ಲ, ಅಯೋಧ್ಯ ಪಟ್ಟಣದ ರಾಜ ದಶರಥ ಇದ್ದಂದ. ನನ್ನ ಮಗ ಎಲ್ಲೇನ? ನನ್ನ ಬಾಣಿಗೆ ನಿನ್ನ ಮಗ ಬಲಿಯಾಗ್ಯಾನ. ಹೌದು ಕಣ್ಣಾನ ನೀರು ತೆಗೆದು ಕುಡ್ಡ ಮುದುಕ ಮುದುಕಿ ಅಳ್ಳಗತ್ತು. ಹೇಳ್ತಾರ ಅವರು, ಎಂತ ಕರ್ಮ ಮಾಡಿದೆವೋ ನೋಡ್ರಿ ಹ್ಯಾನ್ ಮಾತು ಹೇಳ್ತಾರ. ಎಂತ ಕರ್ಮ ಮಾಡಿದಿ, ನನ್ನ ಕೂಸ ಕಾಶಿ ಪಟ್ಟಣಕ್ಕೆ ನಮಗ ತಗೊಂಡು ದರ್ಶನಕ್ಕೆ ಹೊಂಟಿತ್ತು. ಯಾವಾಗ ನೀ ನನ್ನ ಕೂಸಿಗೆ ಹೊಡೆದಿದೆ ಅಂದ್ರ ನಿನ್ನ ಹೊಟ್ಟಿಲಿ ಮುಂದೆ ಮಕ್ಕಳು ಹುಟ್ಟಿ ಬರ್ತಾರ, ಒಂದು ಮಕ್ಕಳು ನಿನ್ನ ಮಣ್ಣಿಗೆ ಆಗಬಾರ್ದು ಅಂತೇಳಿ ಶ್ರಾಪ ಕೊಟ್ಟರು. ಇಲ್ಲಿ ಮಕ್ಕಳಿದ್ದು ಏನು ಅವನಿಗೆ? ಮಕ್ಕಳಿದ್ದು ಏನು ಇಲ್ಲ. ಕೂಸಿಗೆ ಹೊಡೆದ ಬಳಕ ಮಕ್ಕಳು ಒಬ್ರು ಆಗ್ಬಾರ್ದಂದಾರಂದ್ರ ದಶರಥ ಮಹಾರಾಜಿಗೆ ಮಕ್ಕಳು ಆಗತ್ತವ ಅಂದಂಗ ಅರ್ಥ ಇಲ್ರಿ. ಹೌದು ಮುಂದ್ 4 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು ಯಾರ್ಯಾರು? ಯಾರಪ್ಪ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹೌದು ಹೌದಿಲ್ಲ? ಹೌದು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನಮ್ಮ ಹೊಟ್ಟಿಲಿ ಮಕ್ಕಳಾಗ್ಲಿಕ್ಕಂದ್ರ ಆಶೆ ಉಳಿತದ. ಆಶೆ ಉಳಿತಂದ್ರ ಮುಕ್ತಿ ಆಗಲ್ಲ ಅಂತೇಳಿ ಶಾಸ್ತ್ರ ಹೇಳ್ತದ. ಹೌದು ಮತ್ ದಶರಥ ಮಹಾರಾಜ ಕರ್ಮ ಮಾಡದಿಂದ ಮಕ್ಕಳಾಗ್ಯಾವಂದ್ರ ದಶರಥ ಮಹಾರಾಜ ಮುಕ್ತಿ ಆಗ್ಯದಪ್ಪ. ಇಂಥ ವಿಷಯ ಬಿಡಿಸು. ಎಂತ ಹೇಳ್ರಿ? ಬಿಟ್ಟಾನ, ಎಲ್ಲಾ ಬಿಟ್ಟು ಡಂಕನ ದೈಗುಣಗಳು ಅಲ್ಲಿಗೆ ಹೋಗ್ಯ ನೋಡ್ರಿ. ಅವ ಎಲ್ಲಿ ಹೋಗ್ಯಾರ? ಉಪ್ಪಿನ ಬೆಟಗೇರಿ ತಾಲೂಕ, ಅಲ್ಲಿಗೆ ಗದಗ. ಇದು ಬಿಟ್ಟು ನಮ್ಮ ಆಗದ್ರಿ ಅಲ್ಲಿಗೆ ಓಡಿ ಹೋದಿವ. ಹಾ ಯಾಕೆ ಭಾಂಡವಾಳ ಇಲ್ಲಾರ ಕಾಲಾಗ್ರಿ ಇದು. ಹೌದು ಹೌದು ವಿಷಯನೇ ಹತ್ತದು. ಹೌದು ಅಂತ ಕರ್ಮದಾಗ ಮುಕ್ತಿ ಹೋದವ್ರು ಬಹಳ ಮಂದಿರ ಕರಿ, ಇವನಿಗೆ ಹೇಳಕ್ ಬರಲ್ರಿ. ಹೌದು ಬರ್ಲಗತ್ತಿದನ ಏನ ಈಗ ಹಾ ಒಬ್ಬ ಬಡಿಗೆ ತೊಗೊಂಡ್ ತಿರ್ಗಾಡ್ಲಗತ್ತಾನ. ಯಾಕೋ ಅಣ್ಣ ಅದನ್ನ ಹಾಡ್ಗಿ ಚಂದ ನಡೆದ ಬಡಿಗೆ ತೊಗೊಂಡ್ ತಿರ್ಗಾಡ್ಲಗತ್ತಿದ್. ಪಿಂಟು ಮಾಸ್ತರ
ನಿನ್ನ ಹಾಡಿಗೆ ಸುಮ್ಮನೆ ಚಂದ ನಡ್ದವ ನೀ ಸುಮ್ಮ ಹುಡಿ ಹೋಗಂದವ ಬಡಿಗೆ ಯಾಕ ಆ ಉತ್ತನಾಡ್ದವನಿಗೆ ಯಾವ ತಂದು ಹಚ್ಚನ ಅವನಿಗೆ ಹುಡುಕಾಡಕತ್ತಿದಂದವ ಹಾ ಇಲ್ಲ ವಿಷಯ ಹಿಂಗಾಗ್ಬಾರ್ದು ಹೌದು ವಿಷಯ ರೂಟ್ ಹಿಡಿತಂದ್ರೆ ನಡೀತದಿಲ್ರಿ ಹಾ. ವಿಷಯ ಯಾನು ಎತ್ತ ಎರಿಗೆ ಬಾಣ ಕೆರಿಗೆ ಇದು ಆಗಿರಬಾರದು ಅನುಭವದಿಂದ ವಿಷಯ ಕರ್ಮ ಧರ್ಮದ ಜಗಳ ನಡೆದದ ಅದಕ್ಕೆ ಜಗತ್ತದಾಗ ಧರ್ಮ ಅನ್ನೋದು ಬಹಳ ದೊಡ್ಡದದ ಹೌದು ಜಗತ್ತದಾಗ ಧರ್ಮ ದೊಡ್ಡದದ ಯಾಕೆ ಹೇಳೋದದ ಯಾಕ್ರಿಪ್ಪ ಮಹಾಭಾರತದಾಗ ಅವ್ರು ಅಂದ್ರು ಹಾ ನೀವು ಪಾಂಡವರು ಧರ್ಮರು ಕುರುಕ್ಷೇತ್ರ ಯುದ್ಧದಾಗ ಗುರುವಿಗೆ ಕೊಂದಿರಿ ಅಲ್ರಿ ಅಂದ್ರ ಅವ್ರ ಕರ್ಮಿಷ್ಠ ಹಾ ಗುರುವಿಗೆ ಕೊಂದವ್ರು ನಾವು ಅಲ್ಲೋ ದೃಪದ ರಾಜನ ಮಗ ದೃಷ್ಟದುಮ್ನ ಹೊಡೆದಾನ ಪಾಂಡವರು ಹೊಡೆದಿಲ್ಲ ಹೌದು ಮಹಾಭಾರತ ಹರಿದು ಕುಡ್ದಂತವ್ರು ಇಲ್ಲಿ ವಾಗದರ್ಯಾಗ ಹೌದು ದೃಪದ ರಾಜನ ಮಗ ದೃಷ್ಟದುಮ್ನ ದ್ರೋಣಾಚಾರ್ಯ ಹೊಡೆದಾನ 5 ಮಂದಿ ಪಾಂಡವ್ರದಾಗ ಯಾರು ಹೊಡೆದಿಲ್ಲ ಕರ್ಮಿಷ್ಠ ಹಾ ಯಾಕೆ ನಿನಗನ್ಬೇಕು ನಿನ್ನ ಪಾಲ ಕರ್ಮದ ತಿಳಲ್ಲಗತ್ತಿದ ನೀ ತಪ್ಪ ತಿಳ್ಕೊಬೇಡ ಇಟ್ಟೆ ನಿನ್ನ ಪಾಲ ಏನದ ಕರ್ಮಿಷ್ಠ ನಾವು ಧರ್ಮರು ಯಾರು ಧರ್ಮದಿಂದ ನಡೆಯವರು ಜಗತ್ತದಾಗ ಮುಕ್ತಿಗೆ ಹೋಗಬೇಕಂದ್ರ ಧರ್ಮ ಬೇಕಾಗ್ಯದ ಬೇಕಾಗಿರಪ್ಪ ಬೇಕು ಯಾಕ ಇವತ್ತು ನಾವು ಒಳ್ಳೆ ಧರ್ಮದಿಂದ ನಡೆದೇವ ಅಂದ್ರೆ ಇದರ ಪ್ರತಿಫಲ ನಮಗೆ ಒಂದು ದಿನ ಸಿಕ್ಕೇ ಸಿಗುತ್ತದ ಸಿಗುತ್ತದಿಲ್ರಿ ಸಿಗುತ್ತದ್ರಿಪ್ಪ ಮುಕ್ತಿ ಹೋದವರು ಒಂದು ಮಾತು ಹೇಳ್ತ ಕೇಳ್ರಿ ಹೇಳಿಲ್ಲ ಕೃಷ್ಣ ಪರಮಾತ್ಮ ಹಾ ಮಹಾಭಾರತದಾಗಿಂದ ಒಂದೇ ದೃಷ್ಟ ಅಂತ ಹೇಳಿ ಹಾಡಿಕೆ ಚಾಲು ಮಾಡ್ತೇವೆ ಹಾ 5 ಮಂದಿ ಪಾಂಡವರು ಕುರುಕ್ಷೇತ್ರ ಯುದ್ಧ ನಮ್ಮಿಂದೇ ಜಯ ಆಗ್ಯದ ಅಂತೇಳಿ ನಾನದ ಭಾವ ಬಂದಿತ್ತು ಹೌದು ಯಾರಿಗೆ ಯಾರಿಗ್ರಿಪ್ಪ ಪಾಂಡವರಿಗೆ ಹೌದು ವಿಷಯ ಕಡಿ ಲಕ್ಷ ಇಡು ಹಾ ಪಾಂಡವರಲ್ಲಿ ನಾನು ಭಾವ ಬಂದಿತ್ತು ಕೃಷ್ಣ ತಿಳ್ಕೊಂಡ ಹಾ ನಾನು ಬಂದದ ಅಂತೇಳಿ ಅವಕ್ಕೆ ಮೆಟ್ಟಿ ಮಣ್ಣು ಕೊಟ್ಟಿದ್ದ ಕೌರವರಿಗೆ ಯುವಕರಲ್ಲಿ ಬತ್ತಲ್ಲ ಅಂದವ ಹೌದು ಇವರಿಗೆ ತಲೆನ ಅಜ್ಞಾನ ತೆಗಿಬೇಕನ್ನೋ ಒಂದು ಮಾಯದಾಟ ಮಾಡ್ಬೇಕಂತೇಳಿ ಇವರಿಗೆಲ್ಲರಿಗೆ ತೋಳು ವನದಾಗ ಸಂಚಾರ ಮಾಡ್ಲಿಕ್ಕೆ ತರಣ್ಯದಾಗ ಕೃಷ್ಣನ ಕೈ ಹಿಡಿದು ಒಂದು ಮಾಯದ ಮಗನಿಗೆ ತಯಾರು ಮಾಡದ ಕೃಷ್ಣ ಧರ್ಮ ಎಂತ ದೊಡ್ಡದ ಹೇಳುದದ ಹೇಳಿಲ್ಲ ಮಾಯದ ಮಗನಿಗೆ ತಯಾರು ಮಾಡದ ಕೃಷ್ಣ ಒಂದು ಹುಲಿ ಗುಡುಗು ಹೊಡೆದು ಕೂತಿತ್ತು ಹಾ ಹುಚ್ಚಿ ಅಂದ ನನಗ ಹೌದು ಹುಲಿ ಡರಿ ಹೊಡ್ಯಾಲ ಹುಲಿ ಗುಡುಗು ಹೊಡಿತದ ಅಂದ ಹಾ ಪರಸು ಮಾಸ್ತರ ನಾ ಯಾಕೆ ಡರಿ ಹೊಡಿತದ ಅಂದಿದ ಅನ್ನೋದು ಅರ್ಥ ನಿನಗೆ ಹತ್ತಿಲ್ಲ ಹೌದು ನೀನು ಹುಲಿಗೆ ಹುಟ್ಟಿದೆ ಅನ್ನತ್ತೇಳಿ ಹಿಂಗ ಅತಿ ಬಾ ಅಂತೇಳಿ ಹುಲಿ ಗುಡುಗ ಹೊಲೆ ಅಲ್ಲ ಡರಿ ಹೊಡಿತದ ಅಂತೇಳಿ ಯಾಕಂದ ಪಾತ್ರ ಮಾಡ್ತೇವೆ ಟೇಜ್ ಮ್ಯಾಗ ಹೌದು ಹಗಲಿರುಳು ಬಡತಾನ ಇರ್ತದ ವಾಗದರ್ಯಾಗ ನಮಗೆ ದಿನ ಒಬ್ರು ಹೊಲ್ದಾಗ ಕೂಲಿ ಕೆಲಸ ಮಾಡಾರ್ದೆ ನಡೆಯಂಗಿಲ್ಲ ಹೌದು ಖರೆ ನನ್ನ ಪರಮೇಶ್ವರ ಮುತ್ತಿನ ಪರ್ವದಾಗ ಊರಾನವ್ರು ಕೂಡಿ ನಾಟಕ ಕಲ್ತಾರ ಹೌದು ಆ ಬಡತನ ಇದ್ದವನಿಗೆ ಒಂದು ಪಾತ್ರ ಕೊಟ್ಟಾರ ನಾಟಕದಾಗ ಅತಿ ಶ್ರೀಮಂತ ಇರ್ತಾನವ ಹೌದು ಕೈ ತುಂಬ ಬಂಗಾರ ಕೊಳ ತುಂಬ ಬಂಗಾರ ನಾಟಕ ಸಿಗರೇಟ್ ಹಚ್ಚಿ ಟೇಜಿಗೆ ಬರ್ತಾನ ಖರೆ ಅವ ನಿಜ ಜೀವನದಾಗ ಅವ ಸೌಕರ್ ಹಾನೇನು ಇಲ್ಲ ಅದರಂತೆ ನಾ ಹುಲಿ ಇಲ್ಲ ಹಾ ಮ್ಯಾಗ ಮುಖವಾಡ ಹಾಕಿದ ಒಳಗ ಪಿಂಟು ಮಾಸ್ತರ ಡರಿ ಹೊಳ್ಳಿಗತ್ತಾನ ನಿನಗೆ ತಿಳಿದಿಲ್ಲ ಅದು ಹುಲಿ ಮುಖವಾಡದು ಪರಸು ಮಾಸ್ತರ ಇದು ತಿಳ್ಕೋಬೇಕಪ್ಪ ನೀ ಅರ್ಥ ತಿಳಿದು ಮಾತಾಡ ನೀ ಹಿಂಗ ಹತ್ತಿ ಹೇಳಿ ಆ ಮಾತಂದಿದನ ಅಟ್ ಪರಿಜ್ಞಾನ ಇಲ್ದೇನ ಅಂದಿಲ್ಲದು ಹೌದು ಹೇಳ್ತ ಕೇಳ್ರಿ ಹೇಳಿಲ್ಲ ಕೃಷ್ಣಗ ಒಂದು ಮಾಯದ ಮಗ ತಯಾರ ಮಾಡಿದ ಕೃಷ್ಣ ಪಾಂಡವರೆಲ್ಲ ಹಿಂದೆ ಬೆನ್ ಹತ್ತಿದ್ರು ಹುಲಿ ಗುಡು ಹೊಡೆದು ಬಾಯಿ ತೆರೆದು ಕೂತಿತ್ತು ಗಬಕ್ಕನೆ ಆ ಖುಷಿಗೆ ನುಂಗುತ್ತು ಹೌದು ಕೃಷ್ಣ ಕೇಳ್ದ ಹುಲಿರಾಜ ನನ್ನ ಮಗನಿಗೆ ಯಾಕೆ ನುಂಗಿದ್ಯೋ ಬಿಟ್ಟು ಬಿಡು ಬಲಭುಜದ ಶರೀರ ಯಾವ ಧರ್ಮದಿಂದ ನಡೆದ ಅವನು ಬಲಭುಜದ ಶರೀರ ಕೊಟ್ರೆ ಮಾತ್ರ ನಿನ್ನ ಮಗನಿಗೆ ಬಿಡ್ತಾ ಇಲ್ಲ ಅದ್ರ ಬಿಡಂಗಿಲ್ಲ ಅಂತ ಹುಲಿ ಹೌದು ಇನ್ ಹೆಂಗ್ ಮಾಡುದ್ರಿ ಹೆಂಗ್ ಮಾಡ್ಬೇಕ್ರಿಪ್ಪ 5 ಮಂದಿ ಪಾಂಡವರಿಗೆ ತಗೊಂಡು ಕೃಷ್ಣ ಪರಮಾತ್ಮ ಮೈರೋಧ್ವಜ ರಾಜನ ರಾಜವಾಡಿ ಒಳಗೆ ಹೋದ ಹಾ ಹೊಸ್ತಿಲು ದಾಟಿ ಒಳಗೆ ಕಾಲಿಡ್ತಿದ್ದ ಸಿಂಹಾಸನದ ಮ್ಯಾಗಿಂದ 3 ಹೆಜ್ಜೆಗೆ ಓಡಿ ಬಂದು ಮೈರೋಧ್ವಜ ಕೃಷ್ಣನ ಪಾದ ಹಿಡಿತಾನ ಧಕ್ಕನೆ ಪರಮಾತ್ಮ ಹಾ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೈತಪ್ಪ ನನ್ನಿಂದ ನಿನಗೆ ಏನು ಸಹಾಯ ಬೇಕು ಹೇಳಂದ ಹೌದು ಬರಾಗ ನಿನ್ನ ಬೆಟ್ಟಿಗೆ ಬರ್ಲಗತ್ತಿದ ಮೈರೋಧ್ವಜ ಬರಾಗ ನನ್ನ ಒಂದು ಮಗನಿಗೆ ಹುಲಿ ನುಂಗ್ಯಾದ ಹಾ ನಿನ್ನ ಬಲಭುಜದ ಶರೀರ ಬೇಕಾಗ್ಯದ ಕೊಡು ಅಂದ ಹೌದು ಅವಾಗ ಕೃಷ್ಣ ಅಂದ ಇದು ಶರೀರ ನಿಂದದೋ ಯಪ್ಪ ಅಂದವ ನೀ ಕೊಟ್ಟದು ಭಿಕ್ಷಾದಿದು ಹೌದು ನಿನಗ ಕೊಡ್ಲಕ್ಕ ಹಿಂದ ಮುಂದೆ ಚಿಂತೆ ಅದಕ್ಕ ಹಚ್ಚ ಕರವತ್ತ ತಗೋ ಬಲಭುಜದ
ಶರೀರ ಅಂದ. ಹೌದು ಹೌದು ನೋಡ್ರಿ ಎಂತ ಧರ್ಮದಿಂದ ಮಾತು ಹೇಳ್ತಾನ. ಕೃಷ್ಣ ಕರವತ್ ಹಚ್ಚಿ ಕೊಯ್ಲಿಕ್ಕಿಬ್ಬರಿಗೆ ಹೇಳ್ದ. ಹಾ ಅವಾಗ ಒಂದು ಕರಾರ ಮಾಡ್ತಾನ ಮೈರೋಧ್ವಜ ರಾಜಾಗ. ಏನತ್ತ? ಶರೀರ ತಗೋ ಎಡಾಗ ನಿನ್ನ ಕಣ್ಣನ ನೀರು ಬರಬಾರ್ದಂದ. ಹಾ ಬಲಭುಜದ ಶರೀರ ತಗೊಂಡು ಒಯ್ಬೇಕಂದ್ರ ನಿನ್ನ ಕಣ್ಣನ ನೀರು ಬರಬಾರ್ದು, ನಿಮ್ಮ ಮಕ್ಕಳ ಕಣ್ಣ ನೀರು ಬರಬಾರ್ದು, ಹೆಂಡ್ರ ಕಣ್ಣನ ನೀರು ಬರಬಾರ್ದು. ಹೇಳಿದ್ರಪ್ಪ. ಯಾಕಾಗಲ್ಲ ಅಂದ. ಹೌದು ಕರ್ವತ್ ಹಚ್ಚಿ ಮೈರೋಧ್ವಜ ರಾಜನ ಶರೀರ ಕೊಯ್ಲಿಗತ್ರು ಎದಿತ್ತನ ಬತ್ರಿ ಕರ್ವತ್ತ ಎಡಕಿನ ಕಣ್ಣನ ನೀರು ಗಳ 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 ಹೊಂಟು. ಹೌದು ಅವಾಗ ನಿಂದ್ರಸ್ರಿ ಕರ್ವತ್ತ ಅಂದ ಕೃಷ್ಣ. ಹಾ ಮೈರೋಧ್ವಜ ನಿನಗೆ ಯಾನ್ ಹೇಳಿದ? ಕಣ್ಣನ ನೀರು ಬರಬಾರ್ದು ಅಂದಿದ್ದ. ಕಣ್ಣನ ನೀರು ಬಂದಲ್ಲೋ. ಅವಾಗ ಕೃಷ್ಣಗೆ ಹೇಳ್ತಾನೆಯಪ್ಪ, ನೀ ನಂದು ಶರೀರ ಯಾವದ ಬೇಡಿದಿ? ಬಲಭುಜ. ಬಲಭುಜ ಶರೀರ ಬೇಡಿದಿ. ಹೌದು ಬಲಿಕಿಂದ ಬೇಡಿದಿ. ಬಲಕಿನ ಕಣ್ಣನ ನೀರು ಬಂದವೇನು? ಇಲ್ಲ. ಎಡಕಿನ ಕಣ್ಣನ ನೀರು ಬಂದವ. ಹಾ ಯಾಕ ಎಡಕಿನ ಕಣ್ಣನೆ ನೀರು ಬಂದವ ಹೇಳ್ತ ಕೇಳಂದವ. ಯಾಕ್ರಿಪ್ಪ? ಬಲಭುಜದ ಶರೀರ ಇನ್ನೊಬ್ಬರ ಪರೋಪಕಾರಕ್ಕಾಗಿ ಹೊಂಟದ, ಇನ್ನೊಬ್ಬರ ಸುಖಕ್ಕಾಗಿ ಹೊರತು ಇದು ಎಡಭುಜದ ಶರೀರ ನರಕಕ್ಕೆ ಹೊಂಟದ ಅಂತೇಳಿ ದುಃಖ ಆಗ್ಯದ. ಅಳ್ಳಗತ್ತದಪ್ಪ, ಅಳ್ಳಗತ್ತದ. ಯಾವ ಕರ್ಮದು ಯಾರು ಗೊತ್ತಿತ್ತರು? ನೋಡ್ರಿ ಆಗ ತಥಾಸ್ತು ಅಂದ. ಪಾಂಡವರಲ್ಲಿ ನಾನದ ಭಾವ ಜರ್ರನ್ನು ಇಳಿದು ಹೋಯ್ತತ್ತ. ಕೃಷ್ಣಗ ಡಕ್ಕನೆ ಪಾದ ಹಿಡಿದತ್ತ. ಹೌದು ಧರ್ಮ ಭೀಮ ಅರ್ಜುನ ನಕುಲ ಸದೇವ ಕೃಷ್ಣನ ಮುಂದೆ ಉದ್ದ ಬಿದ್ರತ್ತ ಬಂಧುಗಳೇ. ಹೌದು ಜಗತ್ತದಾಗ ಧರ್ಮದಿಂದ ನಡೆದು ಮೈರೋಧ್ವಜ ರಾಜ ಮುಕ್ತಿಗೆ ಹೋಗ್ಯಾನ. ಮೈರೋಧ್ವಜ ರಾಜ ಮುಕ್ತಿಗೆ ಹೋಗ್ಯಾನ. ಹೌದ್ರಿಪ್ಪ. ಹಿಂಗ ವಿಷಯ ಬಿಡಿಸಬೇಕು. ಹೌದು ಹೌದಿಲ್ರಿ? ಹೌದು ವಿಷಯ ಯಾವಾದಾರ ಯಾರು ಹೇಳ್ಕೊತ ಹೋದ್ರ ಅಲ್ಲದು. ಹಾ ಕರ್ಮದಿಂದ ಮುಕ್ತಿ ಹೋದವ್ರು ಯಾರು? ಧರ್ಮದಿಂದ ಮುಕ್ತಿ ಹೋದವ್ರು ಯಾರು? ಹೌದು ಜಗತ್ತದಾಗ ನಿನಗೆ ಹಿಂದೆ ಹೇಳಿದ ನನ್ನ ಸಿದ್ಧ ಮಾಳಿಂಗರ ಮುತ್ಯ ಧರ್ಮದಿಂದ ನಡೆದು ಮುಂಡಾಸ ಪದವಿ ಪಡ್ಕೊಂಡ. ಹೌದು ಅಮಸಿದ್ಧ ಮುತ್ಯ ಅಂಗ ಭಂಗ ಇಲ್ಲದ ಜಾಗ ಮುಮ್ಮೆಟ್ಟ ಗುಡ್ಡ. ಆಯದ ಗುಡ್ಡದ ಮ್ಯಾಗ ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತಲಿಡೇರಿ ಹೊಡೆದು 18 ಪಗಡಿ ಯಾನ ಜಾತಿ ಮತ ಅದ ಇವೆಲ್ಲ ನನ್ನ ಮಕ್ಕಳ ಒತ್ತೇಳಿ ಎಲ್ಲರಿಗೆ ಉದ್ಧಾರ ಮಾಡಲಿಕ್ಕೆ ಧರ್ಮದ ರಕ್ಷಣೆಗಾಗಿ ಕೊತ್ತವದಾನ. ಹೌದು ಅಷ್ಟೇ ಅಲ್ಲ, ಇದೇ ವಾಗದರಿ ಪುಣ್ಯ ಕ್ಷೇತ್ರದಾಗ ಸಾಕ್ಷಾತ್ ಪರಮಾತ್ಮ ಇಳಿದು ಬಂದು ಪುಣ್ಯ ಭೂಮಿ ವಾಗದರಿ ಗ್ರಾಮದಾಗ ಪರಮೇಶ್ವರ ಮುತ್ಯ ನಮ್ಮ ನಿಮ್ಮ ಎಲ್ಲರ ಕಾಲಾಗ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಇಲ್ಲಿ ಅವತಾರ ತಾಳ್ಯಾನ ಬಂಧುಗಳೇ. ಹೌದು ಇದು ಧರ್ಮ. ಹೌದು ಇದೇನು ಧರ್ಮ. ಗೌಡನ ಕತ್ತಿ ಹೇಳ್ತಿ, ಅವ ಜಾಡಿಸಿ ಒದ್ದತ್ತ ಅವ ಮಾಡೋದ ಕರ್ಮ ಬಿಡ್ಲಿಲ್ಲ ಅಂದಿ, ಮತ್ತೇನತ್ತಿ ಅದು ಧರ್ಮ. ಧರ್ಮ ಮತ್ತ ಬೈಲೇರಿ ಕರ್ಮ ಹೋಗುತ್ತದ, ಅದು ಕರ್ಮೆ ಅದ. ಸುಮ್ಮ ಅದಕ್ಕೆ ಜೋಡಿಸಲ್ತ ಧರ್ಮ ಧರ್ಮ ಹಿಂಗ ವಿಷಯ ಏನದು ಅಲ್ಲ ಮಾಸ್ತರ. ವಿಷಯ ಹೈಲಿಕ್ಕಂದ್ರ ನೀ ಧರ್ಮ ತಗೋ, ನನಗ್ ಕರ್ಮ ಕೊಡು. ಹೌದು ಹೌದಿಲ್ರಿ? ಬರೇ ನಿತ್ತು ನೋಡ ಆಟ. ಧರ್ಮಕ್ಕ ಕೃಷ್ಣನ ಸುದರ್ಶನ ಚಕ್ರ ಹ್ಯಾಂಗ ತಿರುಗುತ್ತಿತ್ತು ಹಂಗ ಗಾಳಿಪಟ ಮಾಡಿ ಬಿಡ್ಲಿಲ್ಲ ಅಂದ್ರೆ ಪಿಂಟು ಮಾಸ್ತರ್ತೆ ಕರಿಬೇಡ ನನಗ. ಹೌದು ವಿಷಯ ಇದು ತಗೋ, ಅದು ಕೊಡು ನನಗ. ಹೌದು ಖರೆ ಮಾಸ್ತರ ಬಿದ್ದ ಹಾಡಿಕೆ ಮಾಡೋದು ಮಾತು ಸುಳ್ಳು ನಂದು. ಹೌದು ನೀ ಅಂದಿ ನೋಡು, ಪಿಂಟು ಮಾಸ್ತರ್ ನಾ ಭಾಳ ಶಾಣೆ ಇದ್ದ ಮಾತನಾಗ ನನ್ನ ಟಮೋಕ್ಷದ ಮಠ ಮನೆಗೆ ಯಾರು ಇಲ್ಲ ಅಂತೇಳಿ ತಿಳ್ಕೋದು ಇದು ಹುಚ್ಚತನಂದು. ನಿನಗೊಂದು ಮಾತು ಹೇಳ್ತ ಪರಸು ಮಾಸ್ತರ. ಪಿಂಟು ಮಾಸ್ತರ್ ಈ ವೇದಿಕೆ ಮ್ಯಾಗ ಮಾತಾಡ್ಗತ್ತಾನ ಅಂದ್ರ ಅಮಸಿದ್ಧ ಮುತ್ಯ ಮಹಳಿಂಗರಾಯ ಮುತ್ಯನ ಮಠ ಮನೆಯಾಗ ಎಲ್ಲ ನಮ್ಮ ಜಡಿ ಪೂಜಾರಿ ಅವ್ರದು, ಪಟ್ಟದ ಪೂಜಾರಿ ಅವ್ರದು, ಒಡಿಯರ್ದು ಎಟ್ಟು ಹಾಡಿಕೆ ಮಾಡ್ತಾರೆ ಎಲ್ಲ ಹಿರಿ ಕಲಾವಿದರು ಕಿರಿ ಕಲಾವಿದರ ಆಶೀರ್ವಾದದಿಂದ ಅಳಗಿ ಪಿಂಟು ಮಾಸ್ತರ್ ಈ ಟೇಜಿಗೆ ನಿತ್ತು ಮಾತಾಡ್ಲಗತ್ತಾನಪ್ಪ. ಅಹಂಕಾರದಿಂದ ಇಲ್ಲ ಬಂಧುಗಳೇ. ಮೇಲಾಗಿ ವಿಶೇಷ ಹೇಳ್ಬೇಕಂದ್ರ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರಿಗೆ ಹೋಗಿ ಹಾಡಿಕೆ ಮಾಡ್ತೇವಂದ್ರ ಆ ಊರಾಗ 8 ಮಂದಿ ತತ್ವಜ್ಞಾನಿಗಳ ಗುರು ಹಿರಿಯರ ತಾಯಿ ತಂದೆಗಳಾರ ಅವ್ರದೆಲ್ಲ ಆಶೀರ್ವಾದ ನಮ್ಮ್ಯಾಗ ಇತ್ತಂದ್ರ ಮಾತ್ರ ಮಾತಾಡ್ಲಿಕ್ಕೆ ಬರ್ತದೋ. ಅಹಂಕಾರ ಇಲ್ಲಿದು. ಈಗ ವಾಗದರಿ ಗ್ರಾಮಕ್ಕೆ ಬಂದಿದಂದ್ರ ನಾನು ನನ್ನಾಗಿಲ್ಲಪ್ಪ, ಇವ್ರು 8 ಮಂದಿ ಇಲ್ಲಿ ಕೂತಾರ, ಇವ್ರೆಲ್ಲ ನಮ್ಮ ಬಳಗದ, ಇವ್ರದ ಆಶೀರ್ವಾದಪ್ಪ ನನಗ. ಒಮ್ಮೆ ಇದು ಹುಟ್ಟ್ಯಾದಂದ್ರ ಒಮ್ಮೆ ಬಿಟ್ಟು ಹೋಗೋದದ. ನಿಮ್ದು ಎಷ್ಟ ಅಂತಕರಣ ಆಶೀರ್ವಾದ ಅದ. ಸದಾನ ಕಾಲ ಬೆಳ್ಕೋತಿರ್ಲತ್ತಿರಿ. ನೀವು ಯಾನ ಕೈ ಮ್ಯಾಗ ಮಾಡಿ ಆಶೀರ್ವಾದ ಕೊಡ್ತೀರಿ, ಅದೇ ಆಶೀರ್ವಾದಪ್ಪ. ನಾನೋದಿಲ್ಲ, ನೀ ಅದು ತೆಗೆದು ಹಾಕು. ಹೌದು ಪಿಂಟು ಮಾಸ್ತರ್ ಅಲ್ಲಿ ನಾನು ಓದತ್ತಿ ನೋಡು, ಸತ್ಯವಾಗ್ಲೂ ಹೇಳ್ತ ಅಮಸಿದ್ಧ ಮುತ್ಯ ಮಹಳಿಂಗರ ಮುತ್ಯನ ಮಠ ಮನಿ ಒಳಗ 8 ಮಹಳಿಂಗರ ಮುತ್ಯನ ಮ್ಯಾಳದ ಹಾಡ ಕಲಾವಿದರ ಟೇಜಿನ ಮ್ಯಾಗ ಹುಸುತ್ತಿ ಹಾಕಿ ಯಾಕೆ ಹಾಡ್ತಾ ಅವ್ರೆಲ್ಲರ ಆಶೀರ್ವಾದ ನನಗದ.
ಹೌದು ಇಟ್ಟೇ ಅದ, ಮತ್ತೊಂದು ಏನಿಲ್ಲ. ಹೌದು. ಅದಕ್ಕ ವಿಷಯ ನಿನಗೆ ನೇರವಾಗಿ ಆ ವಿಷಯ ಬರ್ಲಿಕ್ಕಂದ್ರೆ ನೀ ಧರ್ಮ ತಗೊಂಡು ಮುಂದಿನ ಸಂಧಿಗೆ ಮಾತಾಡು. ಯಾಕಂದ್ರ ಚಾವಿ ಹಾಕದಂಗ ಆಗ್ಯದ್ರಿ. ಹಾ ಯಾರಾಗ್ಯದ ಚಾವಿ ಹಾಕದಂಗ ಆಗ್ಯದ, ಹೊಳ್ಳಿ ಚಾವಿ ತಿರುಗಬೇಕತ್ತಾನ. ಅದು ಹುಚ್ಚಲಾಗ್ಯದ, ಜಂಗ್ ಗಟ್ಟದ ಅದು. ಹೌದು ಒಳಗೆ ಎಣ್ಣೆ ಬಿಡು ಮಾಸ್ತರ, ಹಾ ಹಾ ಅಂದ್ರೆ ಚಾವಿ ಉಸ್ತದ. ಹೌದು. ಅದಕ್ಕೆ ಇರ್ಲಿ, ನಿನಗ ಬಂದಂಗ ನೀ ಹೊಡಿ, ನಮಗ ಬಂದಾಗ ನಾವು ಹೊಡಿತೇವೆ. ಹಂಗೆ ಬತ್ತಿದ್ ಯಾಳಿ. ಹೌದು. ದೈವದವ್ರಿಗೆ ಗೊತ್ತಾಯ್ತು ತಕಡಿ ಯಾವಾಗ ಹೆಂಗ ಅದ ಅನ್ನೋದು. ಹಾ ಅದಕ್ಕೆ ಇರ್ಲಿ ಬಂಧುಗಳೇ, ಇಲ್ಲಿ ವಾಗದರಿ ಗ್ರಾಮಕ್ಕೆ ನಾ ಬರ್ಬೇಕಂದ್ರ ಇದು 2ನೇ ಸಾರಿ ಅದ ನಮ್ದು. ಹೌದು. ಪಿಂಟು ಮಾಸ್ತರ್ಗೆ ಎಲ್ಲಿ ನೋಡಿಲ್ಲಲ್ಲ ಅನ್ಬಹುದು ನೀವು. ಇದೇ ನಿಮ್ದು ಏನು ಕುಸ್ತಿ ಪಡೆದ ನೋಡ್ರಿ. ಒಂದು 10 ವರ್ಷದ ಹಿಂದ ಅಗರ ಕೇಳ್ದ ನಮ್ಮ ಇಜುವಣ್ಣನ ಮ್ಯಾಳ ಬಂದ ಬಳಕ ಅಲ್ಲಿ ಮಾತಾಡಕ್ಕೆ ಸಣ್ಣ ಹುಡುಗಿದ್ ನೋಡ್ರಿ. 10 ವರ್ಷದ ಹಿಂದ ಅಳಗಿ ಪಿಂಟು ಮಾಸ್ತರ್ನೇ ಇದ್ದ ತಿಳಿಬೇಕು ನೀವು. ಹೌದು ಹೌದು. ಎಲ್ಲ ನಿಮ್ಮ ಆಶೀರ್ವಾದದಿಂದ ಪಿಂಟು ಮಾಸ್ತರ್ ಈ ವೇದಿಕೆ ಮ್ಯಾಗ ನಿತ್ತಾನ. ಇದೇ ಆಶೀರ್ವಾದ ನಿಮ್ದು ಸದಾನಕರ ನನ್ನ ಮ್ಯಾಗ ಇರ್ಲಿ ತಿಳಿ ಬೇಡಿಕೊಂಡು 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಅನುಭವಿದವರಿಗೆ ಕರ್ಮಿಷ್ಠದವರಿಗೆ ಪಾಳೆ ಹೋಗ್ತದ ನೋಡುನು. ಅವ್ರು ಅಂದ್ರಲ್ಲ, ಮಾಡುದು ಇಡುದು ಅದಕ್ಕೆ ಉಣುದು ತಿನ್ನು ಅದು ಬಿಡುದಿನ. ಬರೇ ಕರ್ಮ ಅಂದ್ರೆ ಮಾಡುದತ್ತ, ಧರ್ಮದ ನಡಿ ಎಲ್ಲಿ ತಂದನ ಯಾರಿಕೋನ. ಅವ ಶಿರ್ಸಬ್ಕ ಹಾರಿ ನೋಡ್ರಿ ಅಲ್ಲದು. ಅದಕ್ಕೆ ಇರ್ಲಿ ಬಂಧುಗಳೇ, ನಗನಗತ ವಿಷಯಗಳು ನಡೆದಾವ. ಇವತ್ತ ಏನೋ ಒಂದು ತಾಸ ಮಂದಿ ಎಷ್ಟು ಮಂದಿ ಕೂತಿತ್ತು, ಎಷ್ಟು ಕೂ ಹಿಡಿತಿತ್ರಿ, ಎಲ್ಲರಿಗೂ ಹಚ್ಚುಟಿ ಬಿಟ್ಟ ಪುಣ್ಯಾತ್ಮ. ಇವ್ದು ಸಪ್ಪಗೆ ಮಾತನಾಡಿ ಒಬ್ಬರು ನಿಂದಿರ್ಲಿಲ್ಲ, ಎಲ್ಲ ಓಡಿ ಹೋದರು. ನಮಗ ಅಲ್ಲಿ ಗಂಟು ಬಿದ್ದಂದ್ರು, ಮಾಸ್ತರ ಗಡಿದ್ ಹೊಡಿಲ್ರಿ ಮೊಕೋತಿ ಹೋಗಿ ಅಂದ್ರು. ಇರ್ರಿಯಪ್ಪ ಮೊಕೋರಿ ಅಂದಿ, ಯಾರು ಮಾಡೋದು. ಅದಕ್ಕೆ ಇರ್ಲಿ, ಸುಮ್ಮ ಒಂದು ಚೇಷ್ಟ ಮಾಡೋದಕ್ಕೆ ಬಂಧುಗಳೇ, ನಮ್ಗಿಂತ ಒಳ್ಳೆಯ ಕಲಾವಿದರು ಅದಾರ. ಸುಮ್ಮನೆ ನಿಮಗೆಲ್ಲ ನಗಸೋದ ಕಾರ್ಯಕ್ರಮ ಮಾಡೋದದ. ಅದಕ್ಕೆ ಅನುಭವಿ ಕಲಾವಿದರು. ಯಾಕಂದ್ರೆ ವಿಷಯ ಮರ್ಮ ಹತ್ತಿಲ್ಲತ್ತೇಳಿ ಅವ ಇಟ್ಟು ಡಿಲ್ಲ ಬಿಟ್ಟನ. ಅದು ಡಿಲ್ಲ ಬಿಡಕ್ಕೆ ಕೂಡ ಅಲ್ರಿ, ಇದು ನನಗೆ ಗೊತ್ತದದು. ಯಾಕಂದ್ರೆ ನೋಡ್ರಿ, ನಾವು ಕೈ ಕಾಸದು ಒಣಗತ್ತಂದ್ರೆ ಕೈ ಹೋಗ್ತದ ಅದ್ರದ್ದು, ಹಾಂಗ ಕುಳಾರಿ ಅದು. ಅದಕ್ಕೆ